ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೊಂದು ಷಡ್ಯಂತ್ರ ಪಿತೂರಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಬಿಜೆಪಿ ಧರ್ಮಸ್ಥಳದ ಪರವಾಗಿ ಬೆಂಬಲವನ್ನ ಕೊಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೃಹತ್ ವೇದಿಕೆಯಲ್ಲಿ ಸಮಾವೇಶವನ್ನು ಮಾಡಿ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಈಗಾಗಲೇ ತಯಾರಾಗಿರುವಂತದ್ದು. ನಮ್ಮ ಜೊತೆಗೆ ಬಿಜೆಪಿಯ ಹಿರಿಯ ನಾಯಕರಾದಂತಹ ವಿಶ್ವನಾಥ್ ಅವರು ಇದ್ದಾರೆ. ಈ ಸಮಾವೇಶದ ಉದ್ದೇಶ ಏನು, ಜೊತೆಗೆ ಈ ಬುರುಡೆ ಪ್ರಕರಣದ ಹಿನ್ನೆಲೆ ಏನು, ಒಂದೊಂದಾಗಿ ತಿಳ್ಕೊಂಡು ಹೋಗೋಣ. ಸರ್, ಇವತ್ತು ಸಮಾವೇಶ ನಡೀತಾ ಇದೆ. ಈ ಸಮಾವೇಶದಲ್ಲಿ ಏನ್ ಸಂದೇಶವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಸರ್? ಕಳೆದ 15 ದಿನಗಳಿಂದ ಪ್ರತಿ ಕ್ಷೇತ್ರದಿಂದ ಕೂಡ ನೂರಾರು ಜನ ಭಕ್ತರು ಕಾರುಗಳ ಮುಖಾಂತರ ರಾಜಕೀಯ ಪಕ್ಷಗಳಿರ್ಬೋದು, ಬೇರೆ ಬೇರೆ ಸಂಘಟನೆಗಳಿರ್ಬೋದು, ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಸಂದೇಶವನ್ನು ಹೊತ್ಕೊಂಡು ಬರ್ತಾ ಇದ್ರು. ಸೊ ನಮಗೂ ಕೂಡ ನಮ್ಮ ರಾಜ್ಯ ಅಧ್ಯಕ್ಷ ಅಂತ ವಿಜಯೇಂದ್ರ ಅವ್ರಿಗೂ ಒತ್ತಡ ಇತ್ತು. ಇಲ್ಲ, ಇದು ದೊಡ್ಡದಾದಂಥ ಕಾರ್ಯಕ್ರಮ ಮಾಡಿ ಇಡೀ ರಾಜ್ಯದ ಜನವನ್ನು ಅಲ್ಲಿ ಸೇರಿಸಬೇಕು. ಪ್ರತಿನಿತ್ಯ 500-600 ಜನ ಹಿಂಗೆ ಹೋಗ್ತಾ ಇದ್ದಾರೆ. ಒಂದು ವ್ಯವಸ್ಥಿತವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ಹೇಳಿದಾಗ ನಮ್ಮ ರಾಷ್ಟ್ರೀಯ ವರಿಷ್ಠರ ಜೊತೆಯಲ್ಲೂ ಚರ್ಚೆಯನ್ನು ಮಾಡಿ ಒಂದು ಸಂದೇಶವನ್ನು ಕೊಡಬೇಕು ಇಡೀ ರಾಜ್ಯಕ್ಕೆ. ಇವತ್ತು ಹಿಂದೂ ಸಮಾಜ ಕೈ ಕಟ್ಕೊಂಡು ಕುತ್ಕೊಂಡಿಲ್ಲ. ಯಾವುದೇ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಅನಾವಶ್ಯಕವಾಗಿ ಅಪಪ್ರಚಾರವನ್ನು ಮಾಡಿದ್ರೆ, ಷಡ್ಯಂತ್ರವನ್ನು ಈಗೇನು ಮಾಡ್ತಾ ಇದ್ದಾರೆ, ಇದು ಮುಂದೆ ಎಲ್ಲೂ ಕೂಡ ಯಾವುದೇ ಒಂದು ಶ್ರದ್ಧಾ ಕೇಂದ್ರಗಳಿಗೂ ಧಾರ್ಮಿಕ ಕೇಂದ್ರಗಳು ಕೂಡ ಈ ಥರ ಸುಳ್ಳು ಆಪಾದನೆಗಳು ಮಾಡಿದಾಗ ಹಿಂದೂಗಳು ಹೆಂಗೆ ಸಿಡಿದು ಹೇಳ್ತಾರೆ ಅಂತಕ್ಕಂಥ ಒಂದು ಸಂದೇಶವನ್ನು ಧರ್ಮಸ್ಥಳದ ಮುಖಾಂತರ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಯಾಕಂದರೆ ಇವತ್ತು ಧರ್ಮಸ್ಥಳದಲ್ಲಿ ನಾವು ಲಕ್ಷ ದೀಪೋತ್ಸವದಲ್ಲಿ ಜನ ನೋಡ್ತೀವಿ, ಲಕ್ಷ ಜನಗಳು. ಅದನ್ನು ಬಿಟ್ಟರೆ ಇವತ್ತು ಈ ಒಂದು ಧರ್ಮ ಸಮಾವೇಶದಲ್ಲೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇರ್ತಕ್ಕಂಥದ್ದು. ಇವತ್ತು ಏನು ಷಡ್ಯಂತ್ರವನ್ನು ಮಾಡಿದ್ರು ಇಂಥ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ, ಹಿಂದೇನೂ ಇದ್ರು, ಈಗಲೂ ಇದ್ದಾರೆ, ಮುಂದಕ್ಕೂ ಇರ್ತಾರೆ. ಆದರೆ ಅವ್ರಿಗೊಂದು ಎಚ್ಚರಿಕೆಯನ್ನು ಕೊಡೋ ದೃಷ್ಟಿಯಿಂದ ಇವತ್ತು ನಾವು ಸೇರಿದ್ದೀವಿ. ಮತ್ತು ಇವತ್ತೇನು SIT ತನಿಖೆ ನಡೀತಾ ಇದೆ, ಸರಿಯಾದ ದಿಕ್ಕಿನಲ್ಲೂ ಕೂಡ ಹೋಗ್ತಾ ಇದೆ, ಅದಕ್ಕೆ ಸ್ವಾಗತವನ್ನು ಕೂಡ ಬಯಸಿದ್ದೀವಿ. ಎರಡನೇದೇನು ಅಂತಂದರೆ, ಇವತ್ತು ಇದರ ಕದಂಬ ಬಾಹುಳು ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗಿರ್ಬೋದು ಅಂತಕ್ಕಂಥದ್ದು ನಮ್ಮ ಊಹೆ. ಯಾಕಂದರೆ ನಾವು ಮಾಧ್ಯಮಗಳ ಮುಖಾಂತರ ಮತ್ತು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ಗಳಲ್ಲಿ ಅವ್ರು ಮಾತಾಡಿರ್ತಕ್ಕಂಥದ್ದು ನೋಡಿದ್ರೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಹಣಕಾಸು ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಿತ್ತರಾಗಿರ್ತಕ್ಕಂಥದ್ದು ಧರ್ಮಸ್ಥಳದ ವಿಚಾರದಲ್ಲಿ ಇದು ಎಲ್ಲ ಒಂದು ವ್ಯವಸ್ಥಿತವಾದಂಥ ಅಂತಾರಾಷ್ಟ್ರೀಯ ಷಡ್ಯಂತ್ರ ಇರ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ನಾವು SIT ತನಿಖೆಯನ್ನು ಮುಂದುವರಿಸಲಿ, ಅವರ ರಾಜ್ಯ ಮಟ್ಟದಲ್ಲಿ ಏನು ಮಾಡಬೇಕು ಅವೆಲ್ಲವನ್ನೂ ಮಾಡಲಿ. ಆದರೆ ಹೆಚ್ಚಿನ ತನಿಖೆಗೋಸ್ಕರ ಈ ಅಂತಾರಾಷ್ಟ್ರೀಯ ಕೈವಾಡ ಏನಾದರೂ ಇದೆಯಾ ಅದು ಹೊರಗಡೆ ಬರೋದಕ್ಕೋಸ್ಕರ ನಾವು NIA ತನಿಖೆಗೂ ಕೂಡ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ಏನು ಅಂತಂದರೆ, ಇವತ್ತು ಚಾಮುಂಡಿ ಬೆಟ್ಟದ ಬಗ್ಗೆ ಕೂಡ ಕೆಲವರು ಮಾತಾಡಿದ್ದಾರೆ, ಅದು ಹಿಂದೂಗಳದಲ್ಲ ಅಂತೇಳಿ. ಸೊ ಈ ಥರ ದಿನಕ್ಕೊಂದೊಂದು ನಾವು ಸುಮ್ಮನೆ ಇದ್ರೆ, ದಿನಕ್ಕೊಂದೊಂದು ಧಾರ್ಮಿಕ ಕೇಂದ್ರದ ಮೇಲೆ ನಮ್ಮ ಆಡಳಿತದಲ್ಲಿ ಇರ್ತಕ್ಕಂಥವ್ರು, ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾರೋ ಒಬ್ರು ಹೇಳಿದ್ರು ಅಂದ ತಕ್ಷಣ ನಾವು ಕೈ ಕೊಟ್ಕೊಂಡು ಕುತ್ಕೊಳಕ್ ಆಗೋದಿಲ್ಲ. BJP ಅವ್ರು ಕೈ ಎತ್ಕೋತಿಲ್ಲ, ಇನ್ನೊಬ್ರು ಯಾರಾದ್ರೂ ಕೈಗೆ ಎತ್ಕೊಂಡ್ಲೇಬೇಕು. ಇಲ್ಲ, ಕಾಂಗ್ರೆಸ್ ಅವರು ಇದನ್ನ ಪ್ರಮುಖವಾಗಿ ತಗೊಂಡು ನಾವು ಧರ್ಮಸ್ಥಳದ ಜೊತೆಲಿ ಇದ್ದೀವಿ ಅಂತ ಮಾಡಿದ್ರೆ ಅವ್ರು ಕರೆದಿದ್ರು ನಾವು ಬರ್ತಾ ಇದ್ದೀವಿ. ಇದರಲ್ಲಿ ಯಾವುದು ಪಕ್ಷ ಭೇದ ನಮ್ದು ಯಾವುದು ಇಲ್ಲ, ಮತ್ತೆ ನಮ್ದು ಯಾವುದು ಪಕ್ಷದ ಸಿಂಬಲ್ ಕೂಡ ಹಾಕೊಂಡಿಲ್ಲ. ಎಲ್ಲ ಕೇಸರಿ ಧ್ವಜಗಳನ್ನ, ಕೇಸರಿ ಶಾಲುಗಳನ್ನು ನಾವು ಹಾಕೊಂಡಿರ್ತಕ್ಕಂಥದ್ದು. ನೆನ್ನೆ JDS ಕೂಡ ಅವರು ಕೇಸರಿ ಶಾಲುಗಳನ್ನೇ ಹಾಕೊಂಡ್ಬಂದಿದ್ರು. ಅನೇಕ ಕಾಂಗ್ರೆಸ್ ಶಾಸಕರು ಅವರು ಕೇಸರಿ ಶಾಲೆ ಹಾಕೊಂಡ್ಬಂದವ್ರೆ. ಇದರಲ್ಲಿ ರಾಜಕೀಯ ಮಾಡೋಂಥ ಉದ್ದೇಶ ನಮ್ಗೇನಿಲ್ಲ ಅನ್ನೋದು ಒಂದು. ಎರಡನೇದು NIA ತನಿಖೆಗೆ ಒತ್ತಾಯ ಮಾಡ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಥರ ಬೇರೆ ಕೇಂದ್ರಗಳಲ್ಲಿ ಏನಾಯಿತು ಅಂತಂದ್ರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಈ 3 ಉದ್ದೇಶಗಳಿಂದ ನಾವು ಇವತ್ತು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಸರ್, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಒಂದು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗುತ್ತೆ ಅಂತ ನೀವೇ ಆರೋಪ ಮಾಡ್ತೀವಿ. ಈಗ ಹಿಂದೂ ದೇಗುಲದ ಮೇಲೂ ಕೂಡ ಆವಾಗ ಈ ತರದ ಒಂದು ಘಟನೆ ನಡೆದಾಗ ಏನ್ ಅನ್ಸುತ್ತೆ ಸರ್? ಈಗ ಯಾವುದೇ ಸರ್ಕಾರ ಇದ್ದಾಗೂ ಈ ಘಟನೆ ನಡೆದಾಗ ಪಕ್ಷಪಾತವಾಗಿ ತನಿಖೆಯನ್ನು ಮಾಡಬೇಕು. ಇವತ್ತು ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆಯನ್ನಾಯಿತು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ ತೃಪ್ತಿಯನ್ನು ಮಾಡೋದಕ್ಕೆ ಆ ತನಿಖೆಯನ್ನು ಮರೆಮಾಚಬಾರದು, ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನು ಆಗಬೇಕು. ಯಾವುದೇ ಇಲ್ಲ, ಅದು BJP, ಕಾಂಗ್ರೆಸ್, JDS ಅಂತಲ್ಲ. ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆಗೆ ದೊಡ್ಡ ಕಂಟಕ ಆಗ್ತದೆ ಮತ್ತು ನಮ್ಮ ಮತಗಳ ಮಧ್ಯದಲ್ಲಿ ದೊಡ್ಡ ಕಂದಕ ಸೃಷ್ಟಿ ಆಗ್ತದೆ. ಸೊ ಆ ದೃಷ್ಟಿಯಿಂದ ಯಾವುದೇ ಸರ್ಕಾರ ಇದ್ರೂ ಮಾಡಬೇಕು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಈ ಒಂದು ರೀತಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಅತಿಯಾಗಿ ಮಾಡ್ತಾರೆ. ಗೋಹತ್ಯೆಯನ್ನು ನಿರಂತರವಾಗಿ ನಡೀತಾ ಇದ್ರು ಕೂಡ ತಡೆಯೋದಿಲ್ಲ, ಮತಾಂತರ ನಡೀತಾ ಇದೆ. ಹಿಂದೂ ಕಾರ್ಯಕರ್ತರ ಕೊಲೆಯಾದಾಗ ಅವ್ರ ಮೇಲೆ ಕಾನೂನಿನಲ್ಲಿ ಏನೋ ಒಂದು ಸಣ್ಣ ಒಂದು ತನಿಖೆಯನ್ನು ಮಾಡ್ತಾರೆ. ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕಾರ್ಯಕರ್ತರಾಗ್ತಂದ್ರೆ ಇಮಿಡಿಯೇಟ್ ಮನೆ ಬಾಗಿಲು ಹೊಡೆದು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಈ ಅವರ ನಮ್ಮ ವಿರುದ್ಧವಾಗಿ ಈ ಥರ ಧರ್ಮಸ್ಥಳದ ವಿರುದ್ಧವಾಗಿ ಅನೇಕ ಜನ ಅಪಪ್ರಚಾರ ಮಾಡಿದ್ರೆ ಇವತ್ತುವರೆಗೂ ಕೂಡ ನಾವು ಅರೆಸ್ಟ್ ಮಾಡಿಲ್ಲ. ಯಾವುದೋ ಇಬ್ಬರ ಮೇಲೆ ಕರೆದು ಸ್ಟೇಷನ್ಗೆ ಸಣ್ಣ ಪುಟ್ಟ ಬೇಲ್ಗಳನ್ನು ಕೊಟ್ಟಿರೋದು ಬಿಟ್ಟರೆ ಯಾವುದು ದೊಡ್ಡ ರೀತಿಯಾದಂಥ ಮಟ್ಟದಂಥ ಇವರು ಅದನ್ನು ತಡೆಯುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿಲ್ಲ. ಯಾಕೆಂದರೆ ಇವತ್ತು ಇಡೀ ದೇಶದಲ್ಲಿ ನೋಡ್ರಿ, ದೇಶದ ಯುದ್ಧ ನಡೆದಾಗ ಕೂಡ
ಅಪಪ್ರಚಾರವನ್ನು ಮಾಡ್ತಾರೆ. ಅವರಿಗೆ ನಂಬಿಕೆನೇ ಇಲ್ಲ, ಸೈನ್ಯದ ಮೇಲೆ ನಂಬಿಕೆ ಇಲ್ಲ, ದೇಶದ ಮೇಲೆ ನಂಬಿಕೆ ಇಲ್ಲ, ಧರ್ಮದ ಮೇಲೆ ನಂಬಿಕೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ. ಸೊ ಅದಕ್ಕೆ ನಾವು ಸಾಕಷ್ಟು ಪಾಠ ಕಲ್ತಿದ್ದೀವಿ ಚರಿತ್ರೆಯಿಂದ. ಇನ್ನೂ ಕೂಡ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಸೊ ಇದಕ್ಕೋಸ್ಕರ ಇವತ್ತು ನಾವು ಯಾರು ಏನೇ ಅನ್ಕೊಳ್ಳಿ, ನಾವಂತೂ ಇದರಲ್ಲಿ ರಾಜಕೀಯ ಉದ್ದೇಶ ಇಲ್ಲ. ಯಾಕಂದರೆ ಮಂಜುನಾಥ ಸ್ವಾಮಿ ಶ್ರೀ ಕ್ಷೇತ್ರದಲ್ಲಿ ನಿಂತ್ಕೊಂಡು ರಾಜಕೀಯ ಮಾಡ್ತಕ್ಕಂಥ ದರಿದ್ರ ನಮ್ಗೆ ಬಂದಿಲ್ಲ. ಮಂಜುನಾಥ ಸ್ವಾಮಿ ಜೊತೆಲಿ ನಾವು ನಿಂತಿದ್ದೀವಿ. ಇವತ್ತುವರೆಗೂ ಕಾಂಗ್ರೆಸ್ಸಿನ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಬಂದು ಇಲ್ಲಿ ನಾವು ಶ್ರೀ ಕ್ಷೇತ್ರದ ಜೊತೆಯಲ್ಲಿದ್ದೀವಿ, ಯಾವುದೇ ರೀತಿಯಾದಂಥ ತನಿಖೆಯನ್ನು ಮಾಡ್ತೀವಿ, ಕುಮಾರಿ ಸೌಜನ್ಯಗಳಿಗೂ ಕೂಡ ನಾವು ನ್ಯಾಯವನ್ನು ಕೊಡ್ತೀವಿ, ಶ್ರೀ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡೋರನ್ನ ಅಪಚಾರ ಮಾಡೋರನ್ನ ಬಿಡೋದಿಲ್ಲ ಅಂತ ಒಂದು ಸಂದೇಶ ಕೊಟ್ಟಿದ್ರೆ ಅವ್ರು ಬಹಳ ದೊಡ್ಡ ಗೌರವ ಬರ್ತಾ ಇತ್ತು. ಬಹುಶಃ ಈ ಸಮಾವೇಶ ನಾಡಿದ ಮೇಲೆ ಒಬ್ಬೊಬ್ಬರೇ ಬರೋಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರೆ ಅವ್ರನ್ನ ಚೀಮಾರಿ ಹಾಕಕ್ಕೆ ಶುರು ಮಾಡವ್ರೆ. ಸೊ ಇದಾದ್ಮೇಲೆ ಮುಂದಿನ ದಿನಗಳಲ್ಲಿ ಶ್ರೀ ಕ್ಷೇತ್ರಕ್ಕೆ ಬರ್ಬೋದೇನೋ ಗೊತ್ತಿಲ್ಲ ನನಗೆ. ಸರ್, ಎಲ್ಲೊಂದ್ ಕಡೆ ಕಳಂಕ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುವಂತ ಧರ್ಮಸ್ಥಳ ವಿಚಾರಕ್ಕೆ ಬಂದಾಗ ಮತ್ತೆ ಯಾರೋ ಒಬ್ರು ಬಂದು ನಾನು ನೋಡಿದ್ದೀನಿ ಅಂತ ಸೌಜನ್ಯನ ಹತ್ಯೆಗೆ ಸಂಬಂಧಪಟ್ಟಂಗೆ ಅಂತ ಬರ್ತಾ ಇರುವಂತದ್ದು, ಇದೆಲ್ಲ ನೋಡಿದಾಗ ಇದೇನಿದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರನೋ ಪಿತೂರಿನೋ ಹೇಗೆ ಅನ್ಸುತ್ತೆ ಸರ್ ಇದು? ಈಗ ತಾವು ನೋಡಿದಿರಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಮಾತಿರ್ತಕ್ಕಂಥದ್ದು, ಧರ್ಮಸ್ಥಳಕ್ಕೆ ನುಗ್ಗಬೇಕು, ನಾವು ಧರ್ಮಸ್ಥಳಕ್ಕೆ ಬುಲ್ಡೋಜರಲ್ಲಿ ನುಗ್ಗಿಸ್ಬೇಕು. ಉದ್ದೇಶ ಏನು ನಿಮ್ಮದು? ಈ ಧಾರ್ಮಿಕ ಕೇಂದ್ರ ಇಲ್ಲಿ ಯಾವುದೋ ವ್ಯಕ್ತಿಯನ್ನ ಟಾರ್ಗೆಟ್ ಇಟ್ಕೊಂಡಿರೋದು ಒಂದು, ಆ ವ್ಯಕ್ತಿಯ ಟಾರ್ಗೆಟ್ ಇಟ್ಕೊಂಡು ಧರ್ಮಸ್ಥಳವನ್ನೇ ಅಪಪ್ರಚಾರ ಮಾಡಿ ಅಪಚಾರವನ್ನ ಮಾಡಿ ಇಲ್ಲಿ ಹಿಂದೂಗಳು ಬರದೋ ರೀತಿಯಲ್ಲಿ ಭಕ್ತರಿಗೆ ಘಾಸಿ ಮಾಡೋದು ದೊಡ್ಡ ಷಡ್ಯಂತ್ರ. ಬಹುಶಃ ಇವತ್ತು ಆ ಮಂಜುನಾಥ ಸ್ವಾಮಿ ಸತ್ಯಕ್ಕೆ ಹೆಸರವಾಗಿರ್ತಕ್ಕಂಥನು. ನಾವೆಲ್ಲ ಅನ್ಕೊಂಡಿದ್ವಿ ಯಾಕೆ ಮಂಜುನಾಥ ಸ್ವಾಮಿ ಇನ್ನೂ ಅವ್ರಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂತೇಳಿ. ಈಗ ಪ್ರಾರಂಭ ಆಗಿದೆ, ಅವರಿಗೆ ಪ್ರಾರಂಭ ಆಗಿದೆ. ಯಾರೇ ಧರ್ಮಸ್ಥಳದ ವಿರುದ್ಧ ಅಪಚಾರ ಮಾಡಿದ್ರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ಈಗ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಅವರವರ ಧರ್ಮಗಳನ್ನು ಅವ್ರು ಮಾಡ್ಕೊಳ್ಳಿ. ಆದರೆ ಇವತ್ತು ಧರ್ಮದ ಸೋಗಿನಲ್ಲಿ ಕೇಸರಿ ಶಾಲೆಗಳನ್ನು ಹಾಕೊಂಡು ವಿಭೂತಿ ಇಟ್ಕೊಂಡು ಧರ್ಮದ ವಿರುದ್ಧ ಮಾಡ್ತಕ್ಕಂಥ ಇಂಥ ಕುತಂತ್ರಿಗಳನ್ನು ಮುಂದೆ ಜನ ನಂಬಬಾರ್ದು ಅನ್ನೋ ದೃಷ್ಟಿಯಿಂದನೇ ನಾವು NIT ತನಿಖೆ SIT ತನಿಖೆಗೆ ಸ್ವಾಗತ ಮಾಡಿದ್ದೀವಿ. NIAಗೂ ಕೊಡಬೇಕು ಅಂತ ಹೇಳಿದ್ದೀವಿ. ರಾಜ್ಯ ಸರ್ಕಾರ ಯಾವುದೇ ರೀತಿಯಂಥ ತನಿಖೆ ಕುಮಾರಿ ಸೌಜನ್ಯಗಳ ಬಗ್ಗೆ ಮಾಡ್ತೀವಿ ಅಂತಂದ್ರೆ ಕೂಡ ನಾವು ಸ್ವಾಗತವನ್ನು ಬಯಸಿದ್ವಿ. ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ. ಬಟ್ ಅವ್ರು ಸರಿಯಾಗಿ ತನಿಖೆ ಮಾಡಲಿಲ್ಲ ಅಂತಂದಾಗ ನಾವು ಸಹಜವಾಗಿ ಅದನ್ನು ವಿರೋಧ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ನಾವು ಸಡ್ಡನ್ನು ಹೊಡಿತೀವಿ. ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ಕುತ್ಕೊಳ್ಳೋದಕ್ಕೆಲ್ಲ ನಾವು ವಿರೋಧ ಪಕ್ಷವಾಗಿರ್ತಕ್ಕಂಥದ್ದು. ಇದನ್ನು ಹಿಂದೇನೂ ಮಾಡಿದ್ದೀವಿ, ಈಗಲೂ ಮಾಡ್ತೀವಿ, ಮುಂದೇನೂ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವಿಷ್ಟು ಬಿಜೆಪಿ ನಾಯಕರಾದಂತಹ SR ವಿಶ್ವನಾಥ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಧರ್ಮಸ್ಥಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.